ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪದ್ಮನಾಭತೀರ್ಥಾರ್ಕ ಗೋಗುಣಸ್ತು ದೃಶೇ ಮಮ ನತತ್ವಮಾರ್ಗೇ ಗಮನಂ ವಿನಾಯತುಪಜೀವನಂ. ಚಿತ್ರೇ ಪದಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಕಂಠಿತೇ ಗುರುಭಾವಂ ವಿಂಜಯಂತಿ ಭಾತಿ ಶ್ರೀಜಯತೀರ್ಥವಾಗ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಬೋಧಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಈರಹಂ ಶುಕವಃ ಸಮ್ಯಕ್ ಸುಶ್ರುತೋಸ್ಮಿ ಕೃಪಾಳಭಿಃ ತಾನ್ ವಂದೇ ರಾಮಚಂದ್ರಾರ್ಯಾನ್ ಪಿತರಂ ವಿದ್ಯಾಗುರುಂಸ್ತಥಾ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಇವತ್ತಿನ ದಿನ ಶ್ರೀ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಪದ್ಮನಾಭತೀರ್ಥರು ಶ್ರೀಮದಾಚಾರ್ಯರ ಶ್ರೀಮನ್ ಮಧ್ವಾಚಾರ್ಯರ ಮೊದಲನೇ ಶಿಷ್ಯರು. ಮೊದಲನೇ ಸಂಸ್ಥಾನದ ಯುವರಾಜರಾಗಿ ಆಗಿದ್ದಾರೆ ಶ್ರೀಮದಾಚಾರ್ಯರಿಗೆ, ಮತ್ತು ಮೊದಲನೇ ಟೀಕಾಕಾರರು ಆಗಿದ್ದಾರೆ. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ ಅಂಥೇಳಿ ಪದ್ಮನಾಭತೀರ್ಥರ ಬಗ್ಗೆ ಅವರ ಚರಮ ಶ್ಲೋಕದಲ್ಲಿ ನಾವು ಕೇಳೋ ಕಾಲಕ್ಕೆ ಶ್ರೀಮದಾಚಾರ್ಯರ ಭಾಷ್ಯವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು, ಇನ್ನಿತರ ಸರ್ವಮೂಲ ಗ್ರಂಥಗಳನ್ನು ಮೊಟ್ಟ ಮೊದಲಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ಟೀಕಾಕಾರರು ಅಂತ ನಾವು ಕೇಳ್ತೇವೆ. ಈ ಪದ್ಮನಾಭತೀರ್ಥರ ಬಗ್ಗೆ ಸುಮಧ್ವ ವಿಜಯದಲ್ಲಿ ಅನೇಕ ಕಡೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದನ್ನು ನಾವು ಕಾಣುತ್ತೇವೆ. 9ನೇ ಸರ್ಗದಲ್ಲಿ, ಸುಮಧ್ವ ವಿಜಯ 9ನೇ ಸರ್ಗದಲ್ಲಿ ಶೋಭನ ಭಟ್ಟರು ಅಂತ ಒಬ್ಬರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು. ಆ ಶೋಭನ ಭಟ್ಟರ ಬಗ್ಗೆ ಹೇಳುವಾಗ ಯಸ್ತು ತಾರ್ಕಿಕ ಶಿಖಾಮಣಿ ಸುದೀಹಿ ವರ್ತಮಾನ ಸಮಯಾನ್ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತ ಭಾಷ್ಯಮೇತ ಅಶೃಣೋತ್ಸವ ಮಧ್ವತಃ ಅಂಥೇಳಿ ಶ್ರೀಪದಾಚಾರ್ಯರು ಬದರಿಕಾಶ್ರಮಕ್ಕೆ ಹೋಗಿ ವೇದವ್ಯಾಸ ದೇವರ ಹಾಗೆ ನಾರಾಯಣ ದೇವರ ದರ್ಶನವನ್ನು ಮಾಡಿಕೊಂಡು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಯಲು ಅಪ್ಪಣೆಯನ್ನು ತಗೊಂಡು ವಾಪಸ್ಸು ಬಂದ ಮೇಲೆ ಉಡುಪಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ತೀರದಲ್ಲಿ ಒಂದು ವಿದ್ವಾಂಸರ ಸಭೆಯಲ್ಲಿ ಶೋಭನ ಭಟ್ಟರನ್ನು ಕಾಣುತ್ತಾರೆ. ಆ ಶೋಭನ ಭಟ್ಟರು ಅತ್ಯಂತ ದೊಡ್ಡ ತಾರ್ಕಿಕರಾಗಿ, ತರ್ಕಶಾಸ್ತ್ರದಲ್ಲಿ ಮಹಾ ವೈದುಷ್ಯವನ್ನು ಹೊಂದಿದವರಾಗಿ, ಮತ್ತು ಆ ಕಾಲದಲ್ಲಿ ಇದ್ದಿರತಕ್ಕಂತಹ ಅನೇಕ ಸಮಯಗಳನ್ನು, ಅನೇಕ ಮತಗಳನ್ನು ನಿರಾಕರಣ ಮಾಡಿದವರಾಗಿ, ವೇದಗಳು, ಮಹಾಭಾರತ ಮೊದಲಾದ ಶಸ್ತ್ರಾಸ್ತ್ರಗಳಲ್ಲಿ ಅತ್ಯಂತ ನಿಷ್ಠಾವಂತರಾಗಿ, ಜ್ಞಾನವಂತರಾಗಿ ಆ ಶೋಭನ ಭಟ್ಟರು ಇದ್ದಿದ್ದಾರೆ. ಆ ಶೋಭನ ಭಟ್ಟರು ಶ್ರೀಮದಾಚಾರ್ಯರ ಭಾಷ್ಯವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು, ಶ್ರೀಮದಾಚಾರ್ಯರು ಆಗಲೇ ರಚನೆ ಮಾಡಿದ ಆ ಭಾಷ್ಯವನ್ನು ಇವರು ಶ್ರವಣವನ್ನು ಮಾಡಿದರು ಅಂಥೇಳಿ ಸುಮಧ್ವ ವಿಜಯ 9ನೇ ಸರ್ಗದಲ್ಲಿ ಹೇಳ್ತಾರೆ. ಆ ಆಚಾರ್ಯರ ಭಾಷ್ಯವನ್ನು ಕೇಳಿದ ಮೇಲೆ ಅವರಿಗೆ ಬೇರೆ ಎಲ್ಲಿಯೂ ಕೂಡ ಆಸಕ್ತಿ ಎಂಬುದು ಇರಲಿಲ್ಲ. ಅಷ್ಟೊಂದು ಆಸಕ್ತಿಯನ್ನು, ಪ್ರೀತಿಯನ್ನು ಆಚಾರ್ಯರ ಭಾಷ್ಯದಲ್ಲಿ ಪದ್ಮನಾಭತೀರ್ಥರು ಹೊಂದಿದ್ದಾರೆ. ಅಚ್ಚಪಚ್ಚೈವ ವಾಂಛತೀತರತ್, ಹಾಗೆ ಒಂದು ಭ್ರಮರ ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತದೆ. ಕೊನೆಯಲ್ಲಿ ಕಮಲ ಪುಷ್ಪದಲ್ಲಿ ಮಕರಂದವನ್ನು ಆಸ್ವಾದನ ಮಾಡಿದ ಮೇಲೆ ಬೇರೆ ಎಲ್ಲೂ ಕೂಡ ಅದು ಹೋಗೋದಿಲ್ಲ. ಅಲ್ಲೇ ಆಸಕ್ತಿಯನ್ನು ಹೇಗೆ ಮಾಡುತ್ತೋ ಹಾಗೆ ಪದ್ಮನಾಭತೀರ್ಥರು ಕೂಡ, ಅರ್ಥಾತ್ ಶೋಭನ ಭಟ್ಟರು ಕೂಡ, ಅವರು ಆಚಾರ್ಯರ ಭಾಷ್ಯವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು ಕೇಳಿದ ಅನಂತರದಲ್ಲಿ ಬೇರೆ ಯಾವ ಭಾಷ್ಯಗಳಲ್ಲಿಯೂ ಅಥವಾ ಬೇರೆ ಯಾವ ಶಾಸ್ತ್ರಗಳಲ್ಲಿಯೂ ಕೂಡ ಅವರು ದೃಷ್ಟಿಯನ್ನು ಕೊಟ್ಟಿಲ್ಲ. ಅಷ್ಟೊಂದು ಭಕ್ತಿಯನ್ನು, ಆದರ ವಿಶ್ವಾಸವನ್ನು ಶ್ರೀಮದಾಚಾರ್ಯರ ಭಾಷ್ಯದಲ್ಲಿ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಾವು ಯಾವ ಯಾವ ಸಭೆಗಳಿಗೆ ಅವರು ಹೋಗ್ತಿದ್ದರೋ ಆ ಎಲ್ಲ ಸಭೆಗಳಲ್ಲಿಯೂ ಕೂಡ ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು, ಇನ್ನಿತರ ಆಚಾರ್ಯರ ಶಾಸ್ತ್ರದ ಮಹಿಮೆಯನ್ನು ಕೂಡ ಅಲ್ಲಲ್ಲಿ ಜನರ ಮಧ್ಯದಲ್ಲಿ ಅವರು ಘಂಟಾಘೋಷವಾಗಿ ಅದನ್ನು ಹೇಳ್ತಾ ಇದ್ರು ಅಂತ ನಾವು ಸಮುದ್ರ ವಿಜಯದಲ್ಲೇ ನಾವು ಕೇಳುತ್ತೇವೆ. ಆ ಯಾವ ಶೋಭನ ಭಟ್ಟರು 9ನೇ ಸರ್ಗದಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದಾರೋ ಆ ಶೋಭನ ಭಟ್ಟರನ್ನೇ ಪದ್ಮನಾಭ ತೀರ್ಥರು ಅಂತ ಹೇಳಿ
ಹೇಳುತ್ತಾರೆ ಅಂತ ಒಂದು ಪ್ರಸಿದ್ಧಿ ಇದೆ. ಯಾಕೆಂದರೆ ಸುಮಧ್ವಿಜಯ 15ನೇ ಸರ್ಗದಲ್ಲಿ ಹೇಳೋ ಕಾಲಕ್ಕೆ ಆಕೃಷ್ಟಸ್ಯ ಗುಣೈರ್ವ್ಯಾಪ್ತೈ ಗೋದಾಯಾಯ ಉಪಾಯಯೋ ಸಪದ್ಮನಾಭ ತೀರ್ಥಾಖ್ಯ ಶಿಷ್ಯೋನ್ಯೋಭು ಸುಚೇತಸಃ ಅಂತ ಪಂಡಿತಾಚಾರ್ಯ ಹೇಳ್ತಾರೆ. ಆಚಾರ್ಯರ ಗುಣಗಳಿಂದ ಆಕೃಷ್ಟರಾಗಿ ಗೋದಾವರಿ ನದಿಯ ತೀರದಿಂದ ಬಂದವರು ಅಂತ ಹೇಳಿ ಅವರನ್ನು ಪದ್ಮನಾಭ ತೀರ್ಥರು ಅಂತ ಹೆಸರನ್ನು ಮುಂದೆ ಉಲ್ಲೇಖ ಮಾಡ್ತಾರೆ. ಅಲ್ಲಿ ವ್ಯಾಖ್ಯಾನದಲ್ಲಿ ಹೇಳೋ ಕಾಲಕ್ಕೆ ಕೆಲವು ವ್ಯಾಖ್ಯಾನಕಾರರು ಶೋಭನ ಭಟ್ಟರೇ ತಾನೇ ಪದ್ಮನಾಭ ತೀರ್ಥರು ಅಂತ ಹೇಳಿ ವ್ಯಾಖ್ಯಾನಕಾರರು ಬರೀತಾರೆ. ಆ ಪದ್ಮನಾಭ ತೀರ್ಥರು ಅಂತ ಸನ್ಯಾಸಾಶ್ರಮ ಆದ ಮೇಲೆ, ಪೂರ್ವಾಶ್ರಮದಲ್ಲಿ ಅವರಿಗೆ ಶೋಭನ ಭಟ್ಟ ಅಂತ ಹೆಸರಿತ್ತು. ಶ್ರೀಮದಾಚಾರ್ಯರಲ್ಲಿ ಸನ್ಯಾಸ ದೀಕ್ಷೆಯನ್ನು ತಗೊಂಡ ನಂತರದಲ್ಲಿ ಅವರು ಪದ್ಮನಾಭ ತೀರ್ಥರು ಅಂತ ಹೇಳಿ ಆಚಾರ್ಯರಿಂದ ನಾಮವನ್ನು ಅನುಗ್ರಹವನ್ನು ಪಡೆದಿದ್ದಾರೆ. ಶ್ರುತ್ಯ ಮತ್ಯ ಸದಾಭಕ್ತ್ಯ ವಿರಕ್ತ್ಯ ನಿತ್ಯಸೇವೆಯ ಅಸ್ಮೈ ಪ್ರಸನ್ನ ಪ್ರಾಜ್ಯೇಕ್ಷ ಸದ್ಯೋ ವಿದ್ಯಾಂ ದದೌ ಶುಭಾಂ ಅಂತಾರೆ ಪಂಡಿತಾಚಾರ್ಯರು. ಅವರು ಮಾಡಿರ್ತಕ್ಕಂತಹ ಶ್ರವಣ, ಅವರು ಮಾಡಿರ್ತಕ್ಕಂತಹ ಮನನ, ನಿತ್ಯದಲ್ಲಿಯೂ ಮಾಡಿರ್ತಕ್ಕಂತಹ ಶ್ರೀಮದಾಚಾರ್ಯರ ಉತ್ತಮವಾಗಿರ್ತಕ್ಕಂತಹ ಸೇವಾ, ಅವರ ಆದರ ಭಕ್ತಿ ಎಲ್ಲವನ್ನೂ ನೋಡಿ ಶ್ರೀಮದಾಚಾರ್ಯರು ಅವರಿಗೆ ಇಡೀ ತಮ್ಮ ಗ್ರಂಥಗಳನ್ನು, ತಮ್ಮ ಎಲ್ಲ ಶಾಸ್ತ್ರವನ್ನು ಕೂಡ ಅವರಿಗೆ ವಿಶೇಷವಾಗಿ ಅನುಗ್ರಹಪೂರ್ವಕವಾಗಿ ಉಪದೇಶವನ್ನು ಮಾಡಿದ್ದಾರೆ ಅಂಥೇಳಿ ಪಂಡಿತಾಚಾರ್ಯರು ಹೇಳ್ತಾರೆ. ಮತ್ತು ಅವರು ವೇದಾಂತಾಬ್ಧಿಂ ನಯೋಜಾತು ಜಹೋ ವಿದ್ವತ್ ಮಿಂಗಲ ಯುಕ್ತಿ ಪ್ರವಾಹ ಸಂಭ್ರಂಭಾತ್ ಪರಶಾಸ್ತ್ರ ನದೀಚರ ಅಂತ ಪದ್ಮನಾಭ ತೀರ್ಥರ ಬಗ್ಗೆ ಹೇಳ್ತಾರೆ. ಹಾಗೆ ಒಂದು ತಿಮಿಂಗಿಲ ಅದು ಸಮುದ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತದೆ, ಸಮುದ್ರವನ್ನು ಬಿಟ್ಟದು ಹೋಗೋದಿಲ್ಲ. ಆದರೆ ಆ ಸಮುದ್ರದಲ್ಲಿ ನದಿಗಳ ಸಂಗಮ ಆಗುವ ಪ್ರದೇಶದಲ್ಲಿ ಸ್ವಲ್ಪ ನದಿಗಳಲ್ಲೂ ಸ್ವಲ್ಪ ಸಂಚಾರ ಮಾಡಿ ಬರ್ತದೆ. ನದಿಗಳಲ್ಲೂ ಹೋಗಿ ಸ್ವಲ್ಪ ಕ್ಷೋಭವನ್ನು ಮಾಡಿ ಮತ್ತೆ ಸಮುದ್ರಕ್ಕೆ ಅದು ವಾಪಸ್ ಬಂದು ವಾಸವನ್ನು ಮಾಡುತ್ತದೆ ತಿಮಿಂಗಿಲ. ಅದೇ ರೀತಿಯಿಂದ ನಮ್ಮ ಪದ್ಮನಾಭ ತೀರ್ಥರು ಕೂಡ ಈ ವೇದಾಂತ ಎಂಬ ಸಮುದ್ರ, ಈ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಅಂಥೇಳಿ ನಾವೇನು ಶ್ರೀಮದಾಚಾರ್ಯರ ಬಾದರಾಯಣ ದೇವರ ಸಂಬಂಧಿಯಾದ ಏನೊಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತ ಎಂಬ ಸಮುದ್ರದಲ್ಲಿ ಮುಳುಗಿರ್ತಕ್ಕಂತಹ ದೊಡ್ಡ ತಿಮಿಂಗಿಲ, ವಿದ್ವತ್ ತಿಮಿಂಗಿಲ, ದೊಡ್ಡ ಮಹಾವಿದ್ವಾಂಸರು ಎಂಬ ತಿಮಿಂಗಿಲರು. ಆದರೆ ಅದೇ ಕಾಲದಲ್ಲಿ ಯುಕ್ತಿ ಪ್ರವಾಹ ಸಂಭ್ರಂಭಾದ ಪರಶಾಸ್ತ್ರ ನದೀಚರ, ಆ ಸಮುದ್ರದಲ್ಲಿರ್ತಕ್ಕಂತಹ ತಿಮಿಂಗಿಲ ನದಿ ಸಂಗಮ ಆಗೋ ಕಾಲಕ್ಕೆ, ನದಿ ಪ್ರವಾಹ ತುಂಬ ಬರೋ ಕಾಲಕ್ಕೆ ಆ ಪ್ರವಾಹದ ಮೇಲಿರೋ ಕೋಪದಿಂದ ನದಿಗಳಲ್ಲೂ ಕೂಡ ಸ್ವಲ್ಪ ಹೋಗಿ ಅದು ಬರ್ತದೆ. ಅದೇ ರೀತಿಯಿಂದ ನಮ್ಮ ಪದ್ಮನಾಭ ತೀರ್ಥರು ಕೂಡ ಪರಶಾಸ್ತ್ರಗಳು ಎಂಬ ನದಿಗಳು, ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಏನದ ಆ ಶಾಸ್ತ್ರಗಳೆಂಬ ನದಿಗಳಲ್ಲೂ ಆ ನದಿಗಳ ಯುಕ್ತಿ ಪ್ರವಾಹ, ಆ ನದಿಯಿಂದ ಪ್ರವಾಹ ಇರಬೇಕಲ್ಲ, ಹಾಗೆ ಪರಶಾಸ್ತ್ರಗಳಲ್ಲೂ ಕೂಡ ಯುಕ್ತಿಗಳ ಪ್ರವಾಹ ತುಂಬ ಇರ್ತದೆ. ಆ ಯುಕ್ತಿ ಪ್ರವಾಹದ ಮೇಲಿರ್ತಕ್ಕಂತಹ ಸಂಭ್ರಮದಿಂದ, ಕೋಪದಿಂದ ಅಲ್ಲೂ ಸಂಚಾರ ಮಾಡುತ್ತಾರೆ. ಅವರು ಹೇಳುವ ಯುಕ್ತಿಗಳನ್ನು ತಗೊಂಡು ಅವರನ್ನೇ ನಿರಾಕರಣ ಮಾಡುತ್ತಾರೆ. ನಿರಾಕರಣ ಮಾಡಿ ನಮ್ಮ ವೇದಾಂತ, ನಮ್ಮ ಬಾದರಾಯಣ ದೇವರ ಶ್ರೀಮದಾಚಾರ್ಯರ ಸಿದ್ಧಾಂತವೇ ಸರಿಯಾದದ್ದು ಅಂತನ್ನೋ ಸಮರ್ಥನೆಯನ್ನು ಪದ್ಮನಾಭ ತೀರ್ಥರು ಒಂದೊಂದು ಸಭೆಯಲ್ಲಿಯೂ ಕೂಡ ಮಾಡ್ತಾ ಇದ್ರು. ವ್ಯಾಖ್ಯಾ ಪ್ರಣಾದ ಮಾತ್ರೇನ ವೀರಮ್ಮನ್ಯಾನ್ ಸ್ವಮಂಡಲೆ ಮಾಯಾವಿ ಗ್ರಾಮಸಿಂಹಾನ್ಯೋ ವಾದಿಸಿಂಹೋ ನಿರಾಕರೋತ್. ಇನ್ನು ವಿಶೇಷವಾಗಿ ಅದ್ವೈತ ಮತವನ್ನು, ಅದ್ವೈತ ಶಾಸ್ತ್ರವನ್ನು ವಿಶೇಷವಾಗಿ ಖಂಡನವನ್ನು ಮಾಡ್ತಾ ಇದ್ದರು. ಒಂದೊಂದು ಸಭೆಯಲ್ಲಿಯೂ ಕೂಡ ಆ ಪದ್ಮನಾಭ ತೀರ್ಥರು ಮಾಯಾವಾದ ಶಾಸ್ತ್ರವನ್ನು, ಅದ್ವೈತ ಮತವನ್ನು ಖಂಡನ ಮಾಡ್ತಾ ಇದ್ದರು ಎಂಬುದನ್ನು ಕೂಡ ನಾವು ಕೇಳುತ್ತೇವೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಸನ್ಯಾಯ ರತ್ನಾವಳರ ಪಿದುಪಾದ ಯತಶುಭ ಟೀಕಾ ಪರಾನುವ್ಯಾಖ್ಯಾಯ ಅನರ್ಘ ಬೋಧಸಾಗರ. ಸನ್ಯಾಯ ರತ್ನಾವಳಿ ಎಂಬ ಒಂದು ಟೀಕಾವನ್ನು ಅನುವ್ಯಾಖ್ಯಾನಕ್ಕೆ ಬರೆದಿದ್ದಾರೆ. ಶ್ರೀಮದಾಚಾರ್ಯರು ಬರೆದಿರತಕ್ಕಂತಹ ಸರ್ವಮೂಲ ಗ್ರಂಥಗಳು ಎಲ್ಲರಿಗೂ ಪ್ರಸಿದ್ಧ, 37 ಗ್ರಂಥಗಳು ಅಂತ ಕೇಳ್ತೇವೆ. ಆ ಸರ್ವಮೂಲ ಗ್ರಂಥಗಳಲ್ಲಿ ಬಹಳ ಮುಖ್ಯವಾದದ್ದು ಅನುವ್ಯಾಖ್ಯಾನ ಅಂಥೇಳಿ, ಬ್ರಹ್ಮಸೂತ್ರ ಅಂತ ವೇದವ್ಯಾಸದೇವರು ಮಾಡಿದ್ದಾರೆ. ಆ ಬ್ರಹ್ಮಸೂತ್ರಕ್ಕೆ ಶ್ರೀಮದಾಚಾರ್ಯರ ವ್ಯಾಖ್ಯಾನಗಳು 4 ವ್ಯಾಖ್ಯಾನಗಳು ಇದೆ. ಒಂದು ಬ್ರಹ್ಮಸೂತ್ರ ಭಾಷ್ಯ, ಇನ್ನೊಂದು ಬ್ರಹ್ಮಸೂತ್ರ ಅನುವ್ಯಾಖ್ಯಾನ, ಇನ್ನೊಂದು ನ್ಯಾಯ ವಿವರಣ, ಕೊನೆಯದು ಅಣುಭಾಷ್ಯ ಅಂಥೇಳಿ 4 ವ್ಯಾಖ್ಯಾನಗಳನ್ನು ಶ್ರೀಮದಾಚಾರ್ಯರು ಒಂದೇ ಬ್ರಹ್ಮಸೂತ್ರಕ್ಕೆ ಶ್ರೀಮದಾಚಾರ್ಯರು ಮಾಡಿದ್ದಾರೆ. ಅದರಲ್ಲಿ ಅನುವ್ಯಾಖ್ಯಾನ ಅಂತನ್ನುವ ಆಚಾರ್ಯರ ಕೃತಿಗೆ ಪದ್ಮನಾಭ ತೀರ್ಥ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲಿನ ಟೀಕಾ ಸನ್ಯಾಯ ರತ್ನಾವಳಿ ಅಂಥೇಳಿ.
ಸನ್ಯಾಯರತ್ನಾವಳಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಅಂಥೇಳಿ ಟೀಕಾಕೃತ್ಪಾದರು ತಮ್ಮ ಸುಧಾದಲ್ಲಿ ಸನ್ಯಾಯರತ್ನಾವಳಿಯನ್ನು ಮಾಡಿದವರು ಅಂಥೇಳಿ ಪದ್ಮನಾಭ ತೀರ್ಥರನ್ನು ಸ್ತೋತ್ರ ಮಾಡ್ತಾರೆ. ಈ ಅನುವ್ಯಾಖ್ಯಾನಕ್ಕೆ ಸನ್ಯಾಯರತ್ನಾವಳಿ ಎಂಬ ಏನೊಂದು ಟೀಕೆಯನ್ನು ಮಾಡಿದ್ದಾರೆ. ಅದನ್ನು ಉಪಜೀವಿಸಿಕೊಂಡು ಅದರ ಒಂದು ಆಧಾರದಲ್ಲಿ ತಾನೇ ಶ್ರೀಮದ್ ಟೀಕಾಕೃತ್ಪಾದರು ಜಯತೀರ್ಥ ಗುರುಗಳು ಶ್ರೀಮನ್ ನ್ಯಾಯಸುಧಾವನ್ನು ಬರೆದಿದ್ದಾರೆ. ನ್ಯಾಯಸುಧಾ, ಸುಧಾಮಂಗಳ ಅಂತೆಲ್ಲ ನಾವು ಕೇಳ್ತಾ ಇರ್ತೇವೆ. ಈ ಸುಧಾ ಅಂತನ್ನೋದು, ನ್ಯಾಯಸುಧಾ ಅಂತನ್ನೋದು ಅನುವ್ಯಾಖ್ಯಾನದ ಟೀಕಾ. ಅನುವ್ಯಾಖ್ಯಾನಕ್ಕೆ ಮಾಡಿರ್ತಕ್ಕಂಥ ಒಂದು ವ್ಯಾಖ್ಯಾನ, ಕಮೆಂಟ್ರಿ. ಆ ಅನುವ್ಯಾಖ್ಯಾನಕ್ಕೆ ಅನೇಕ ಟೀಕಾ ಇದೆ. ಜಯತೀರ್ಥರು ಮಾಡಿದ್ದು ಒಂದು ಸುಧಾ, ಅದಕ್ಕಿಂತಲೂ ಮುಂಚೆ ಇರುವುದು ಪದ್ಮನಾಭ ತೀರ್ಥರು ಮಾಡಿರ್ತಕ್ಕಂತಹ ಸನ್ಯಾಯರತ್ನಾವಳಿ. ಇನ್ನು ನಾರಾಯಣ ಪಂಡಿತಾಚಾರ್ಯರು ಕೂಡ ನಯಚಂದ್ರಿಕಾ ಅಂತ ಹೇಳಿ ಒಂದು ಟೀಕಾವನ್ನು ಅನುವ್ಯಾಖ್ಯಾನಕ್ಕೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಶ್ರೀಮನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಆಚಾರ್ಯರ ಅಭಿಪ್ರಾಯವನ್ನು ವಿವರಣೆ ಮಾಡ್ತಾ ಪದ್ಮನಾಭ ತೀರ್ಥರ ಅಭಿಪ್ರಾಯವನ್ನು ತಗೊಳ್ಳುತ್ತಾರೆ. ನಯಚಂದ್ರಿಕಾವಿನ ಪಂಡಿತಾಚಾರ್ಯರ ಅಭಿಪ್ರಾಯಗಳನ್ನು ಕೂಡ ಟೀಕಾಕೃತ್ಪಾದರು ತಗೊಂಡಿರ್ತಾರೆ. ಅನೇಕ ಸ್ಥಳಗಳಲ್ಲಿ ಪದ್ಮನಾಭ ತೀರ್ಥರ ವಾಕ್ಯಗಳನ್ನು, ಸನ್ಯಾಯರತ್ನಾವಳಿಕಾರರ ವಾಕ್ಯಗಳನ್ನು, ವಿವರಣವನ್ನು ಕೂಡ ಟೀಕಾಕೃತ್ಪಾದರು ಮಾಡಿದ್ದನ್ನು ನಾವು ಸುಧಾದಲ್ಲಿ ನಾವು ನೋಡುತ್ತೇವೆ. ಹೀಗೆ ಅನುವ್ಯಾಖ್ಯಾನಕ್ಕೆ ಸನ್ಯಾಯರತ್ನಾವಳಿ ಅಂತನ್ನುವ ಟೀಕಾವನ್ನು ಮಾಡಿದವರು ಪದ್ಮನಾಭ ತೀರ್ಥರು. ಅಷ್ಟೇ ಅಲ್ಲದೆ ಇನ್ನು ಅನೇಕ ಗ್ರಂಥಗಳು ಅವರು ಮಾಡಿದ್ದನ್ನು ನಾವು ಕೇಳುತ್ತೇವೆ. ಬ್ರಹ್ಮಸೂತ್ರ ಭಾಷ್ಯ ಅಂತ ಈಗ ಹೇಳಿದೇವಲ್ಲ, ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸತ್ತರ್ಕ ದೀಪಾವಳಿ ಅಂತನ್ನೋ ಒಂದು ಟೀಕಾವನ್ನು ಕೂಡ ಪದ್ಮನಾಭ ತೀರ್ಥರು ಮಾಡಿದ್ದಾರೆ ಅಂತ ನಾವು ಕೇಳುತ್ತೇವೆ. ಸತ್ತರ್ಕ ದೀಪಾವಳಿ ಅಂಥೇಳಿ ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ಪಾದರು ಮಾಡಿದ್ದು, ಜಯತೀರ್ಥರು ಮಾಡಿದ್ದು ತತ್ವ ಪ್ರಕಾಶಿಕ ಎಂಬ ಟೀಕಾ. ಸತ್ತರ್ಕ ದೀಪಾವಳಿ ಎಂಬುದು ಸಂಕ್ಷಿಪ್ತವಾದ ಒಂದು ಟೀಕಾ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪದ್ಮನಾಭ ತೀರ್ಥರು ಮಾಡಿದ್ದು. ಇನ್ನು ಶ್ರೀಮದಾಚಾರ್ಯರ ದಶಪ್ರಕರಣಗಳು, ಆ ದಶಪ್ರಕರಣಗಳಿಗೂ ಕೂಡ ಸಂಕ್ಷಿಪ್ತವಾಗಿರತಕ್ಕಂತಹ ಟೀಕಾವನ್ನು ಪದ್ಮನಾಭ ತೀರ್ಥರು ಮಾಡಿದ್ದನ್ನು ನಾವು ಅಲ್ಲಲ್ಲಿ ನಾವು ಕಾಣ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಟೀಕಾಕೃತ್ಪಾದರು ತಮ್ಮ ಟೀಕೆಗಳಲ್ಲಿ, ತಮ್ಮ ಗ್ರಂಥಗಳಲ್ಲಿ ಪದ್ಮನಾಭ ತೀರ್ಥರನ್ನು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿಯೂ ಸರಿ, ಅನುವ್ಯಾಖ್ಯಾನದ ವ್ಯಾಖ್ಯಾನ ಮತ್ತು ಸುಧಾವಿನ ಮಂಗಳಾಚರಣದಲ್ಲಿಯೂ ಸರಿ, ಮತ್ತು ಗೀತಾ ತಾತ್ಪರ್ಯದ ಟೀಕೆಯಲ್ಲಿ ನ್ಯಾಯದೀಪಿಕಾದಲ್ಲಿ, ಹೀಗೆ ಅಲ್ಲಲ್ಲಲ್ಲಿ ಟೀಕಾರಾಯರು ಪದ್ಮನಾಭ ತೀರ್ಥರನ್ನು ನಮಸ್ಕಾರ ಮಾಡಿದ್ದನ್ನು, ಮಂಗಲಾಚರಣೆಗಳಲ್ಲಿ ನಮಸ್ಕಾರ ಮಾಡಿದ್ದು, ಗ್ರಂಥದ ಮಧ್ಯದಲ್ಲಿ ಉಲ್ಲೇಖ ಮಾಡಿದ್ದನ್ನು ಕೂಡ ನಾವು ಅಲ್ಲಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಶ್ರೀಮದಾಚಾರ್ಯರ ಶಿಷ್ಯರು ಅನೇಕ ಜನ ಮಹನೀಯರು, ಎಲ್ಲರೂ ಕೂಡ ದೇವತೆಗಳ ಅವತಾರ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಶ್ರೀಮದಾಚಾರ್ಯರು ಸಾಕ್ಷಾತ್ ವಾಯುದೇವರಾದರೆ ಆ ವಾಯುದೇವರ ಸೇವೆಯನ್ನು, ವೇದವ್ಯಾಸ ದೇವರ ಸೇವೆಯನ್ನು ಮಾಡೋದಕ್ಕೋಸ್ಕರ ಪುನಃ ದೇವತೆಗಳು ಎಲ್ಲರೂ ಕೂಡ ಭೂಮಿಯಲ್ಲಿ ಜನ್ಮವನ್ನು ತಗೊಂಡಿದ್ದಾರೆ. ಯಾರ್ಯಾರು ಯಾವ ಯಾವ ದೇವತೆಗಳು ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗದೇ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದು ಉತ್ತಮ ದೇವತೆಗಳ ಅಂಶ ಎಂಬುದಂತೂ ನಮಗೆ ಸಂದೇಹ ಇಲ್ಲದೆ ನಿಶ್ಚಯ ಆಗ್ತದೆ. ಆ ರೀತಿಯಲ್ಲಿ ಪದ್ಮನಾಭ ತೀರ್ಥರು, ಅನಂತರ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಈ 4 ಜನ ಕ್ರಮವಾಗಿ ಶ್ರೀಮದಾಚಾರ್ಯರ ಅನಂತರದಲ್ಲಿ ಕ್ರಮವಾಗಿ ಅವರು ಸಂಸ್ಥಾನವನ್ನು ಸ್ವೀಕಾರ ಮಾಡಿ, ಅನಂತರ ಟೀಕಾಕೃತ್ಪಾದರು ಜಯತೀರ್ಥರು ಆ ಸಂಸ್ಥಾನಕ್ಕೆ ಬರುವುದನ್ನು ನಾವು ಚರಿತ್ರೆಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಮಹನೀಯರಾಗಿರ್ತಕ್ಕಂತಹ ಎಲ್ಲ ಯತಿವರೆಣ್ಯರು, ಎಲ್ಲ ಗುರುಗಳಿಗೂ ಕೂಡ ಮೂಲಾಧಾರರಾಗಿ ದೊಡ್ಡ ಒಂದು ಸ್ಥಾನದಲ್ಲಿ ಇರತಕ್ಕಂಥವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಅವರ ಅನುಗ್ರಹ ಇಲ್ಲದೆ ನಾವು ತತ್ವಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದನ್ನು ಟೀಕಾರಾಯರೇ ಹೇಳ್ತಾರೆ. ಸಪದ್ಮನಾಭ ತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ. ನಾವು ಮಾರ್ಗದಲ್ಲಿ, ನಾವು ದಾರಿಯಲ್ಲಿ ಹೋಗಬೇಕಂದ್ರೆ ಸೂರ್ಯನ ಬೆಳಕು ಬೇಕಾಗ್ತದೆ. ಸೂರ್ಯನ ಬೆಳಕು ಇಲ್ಲ ಅಂದರೆ ಬರೀ ಕತ್ತಲೆಯಲ್ಲಿ ಹೋಗಲಿಕ್ಕೆ ನಮಗೆಲ್ಲ ಭಯ ಆಗ್ತದೆ. ಹಾಗೆ ಸೂರ್ಯನ ಬೆಳಕಿಲ್ಲದೆ ನಾವು ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲವೋ ಹಾಗೆ ಪದ್ಮನಾಭ ತೀರ್ಥರು ಎಂಬ ಸೂರ್ಯರು, ಅವರ ಗೋಗಣ, ಗೋ ಎಂಬ ಶಬ್ದಕ್ಕೆ ವಾಕ್ಯ ಅಂತೂ ಅರ್ಥ ಇದೆ, ಕಿರಣ ಅಂತೂ ಅರ್ಥ ಇದೆ. ಅವರ ವಾಕ್ಯಗಳು ಎಂಬ ಕಿರಣಗಳು ಇಲ್ಲದೆ ಹೊರತು ಈ ತತ್ವ ಮಾರ್ಗದಲ್ಲಿ, ಪರಾಪರ ತತ್ವಗಳು, ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡತಕ್ಕಂತಹ ತತ್ವಗಳು ಎಂಬ ಮಾರ್ಗದಲ್ಲಿ ನಮ್ಮಿಂದ ಪ್ರಯಾಣಿಸಲು ಸಾಧ್ಯವಾಗೋದೇ ಇಲ್ಲ.
ಆದ್ದರಿಂದ ಅಂತಹ ಪದ್ಮನಾಭ ತೀರ್ಥರು ನಮಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡಲಿ ಅಂತ ಹೇಳಿ ಟೀಕಾಕೃತ್ಪಾದರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆ ಟೀಕಾಕೃತ್ಪಾದರ ಮಾರ್ಗದರ್ಶನದಲ್ಲಿ ನಾವು ಕೂಡ ಪದ್ಮನಾಭ ತೀರ್ಥರಲ್ಲಿ ಅವರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂತಹ ಶ್ರೀಪದಾಚಾರ್ಯರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ಶ್ರೀ ರಂಗನಾಥ ದೇವರಲ್ಲಿಯೂ ಕೂಡ ನಾವು ವಿಶೇಷವಾಗಿ ನಾವೆಲ್ಲರೂ ಕೂಡ ನಾವು ಈ ವಿಶೇಷ ದಿನದಲ್ಲಿ ಈ ಸುದಿನದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಅದಕ್ಕೆ ಉಪಯುಕ್ತವಾಗಿ ಆಯುಷ್ಯ, ಆರೋಗ್ಯ, ದೃಢಗಾತ್ರ ಇತ್ಯಾದಿ ಎಲ್ಲವನ್ನೂ ಕೂಡ ನಮಗೆ ಪರಮಾತ್ಮ ಕರುಣಿಸಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ನಾವು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.